ವಿದೇಶಿ ಸಾಹಿತ್ಯ ಕೃತಿಗಳು ಕೂಡ ಭಾರತ ಇತಿಹಾಸವನ್ನ ಅಧ್ಯಯನ ಮಾಡಲು ನಾವು ನೋಡ್ತಾ ಹೋಗ್ತೀವಿ. ಹೌದಾ? ವಿದೇಶಿ ಸಾಹಿತ್ಯ ಕೃತಿಗಳು ಅಂತಂದಾಗ ಇಲ್ಲಿ ಕೆಲವೊಂದಿಷ್ಟು ವಿದೇಶಿ ಸಾಹಿತಿಗಾರರಾದಂತ ನಾವು ನೋಡ್ತಾ ಹೋಗ್ತೀವಿ. ಅವರ ಕೃತಿಗಳು ಕೂಡ ಭಾರತ ಇತಿಹಾಸವನ್ನ ಅಧ್ಯಯನ ಮಾಡಲು ಸಹಾಯ ಮಾಡ್ಯಾವಂತ ಯಾವ ಕೃತಿಗಳು ಅಂತೇಳಿ ನಾವು ನೋಡ್ತಾ ಹೋಗೋಣ. ಒಂದು, ಇಲ್ಲಿ ವಿದೇಶಿ ಕೆಲವೊಂದಿಷ್ಟು ಭಾರತಕ್ಕೆ ಭೇಟಿ ಕೊಟ್ಟಿದ್ರು. ಯಾರಪ್ಪ ಅಂದಾಗ ಮೆಗಾಸ್ತನಿಸ್ ಅನ್ನೋ ವ್ಯಕ್ತಿ ಭೇಟಿ ಕೊಟ್ಟಿದ್ದ. ಹೌದಾ? ಈ ಮೆಗಾಸ್ತನಿಸ್ ಅನ್ನೋ ವ್ಯಕ್ತಿ ಭೇಟಿ ಕೊಟ್ಟಿದ್ದ. ಈ ಮೆಗಾಸ್ತನಿಸ್ನ ಯಾವ ಕೃತಿ ಅಂತ ಹೇಳಾಗ್ತದ? ಇಂಡಿಕಾ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಮೆಗಾಸ್ತನಿಸ್ನ ಇಂಡಿಕಾ ಅನ್ನೋ ಕೃತಿ ಭಾರತದ ಇತಿಹಾಸ ಬಗ್ಗೆ ಯಾರ ಬಗ್ಗೆ ತಿಳಿಸ್ತಾ? ಇಂಡಿಕಾ ಅನ್ನೋ ಕೃತಿ ಅಂತಂದಾಗ ಇದು ಚಂದ್ರಗುಪ್ತ ಮೌರ್ಯನ ಬಗ್ಗೆ ತಿಳಿಸ್ತದೆ. ಹೌದಾ? ಚಂದ್ರಗುಪ್ತ ಅಂತ ಕರಿತೀವಿ. ಚಂದ್ರಗುಪ್ತ ಮೌರ್ಯನ ಬಗ್ಗೆ ತಿಳಿಸ್ತದ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಹೌದಾ? ಅದರ ಜೊತೆಗೆ ಮತ್ತೆ ಯಾರಂತ ಹೇಳಾಗ್ತದ? ಮೆಗಾಸ್ತನಿಸ್ನ ಇಂಡಿಕಾ, ಆಮೇಲೆ ಹುಯೆನ್ ಸ್ಟ್ಯಾಂಗ್ ಅಂತ ಕರಿತೀವಿ. ಹೌದಾ? ಈ ಹುಯೆನ್ ಸ್ಟ್ಯಾಂಗ್ ಅಂತೇಳಿ ನಾವು ಕರಿತೀವಿ. ಹುಯೆನ್ ಸ್ಟ್ಯಾಂಗ್ ಅನ್ನ ಯಾವ್ದಂತ ಹೇಳಾಗ್ತದ್ರಿ? ಸಿಯೂಕಿ ಕೃತಿ. ಹೌದಾ? ಹುಯೆನ್ ಸ್ಟ್ಯಾಂಗ್ ನ ಸಿಯೂಕಿ. ಈ ಸಿಯೂಕಿ ಕೃತಿಯು ಕೂಡ ಯಾರ ಬಗ್ಗೆ ತಿಳಿಸ? ಭಾರತ ಇತಿಹಾಸ. ಹಾಗಾಗಿ ಹುಯೆನ್ ಸ್ಟ್ಯಾಂಗ್ ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ? ಹರ್ಷನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ, ಹರ್ಷವರ್ಧನ. ಅದರ ಜೊತೆಗೆ ಇಮ್ಮಡಿ ಪುಲಿಕೇಶಿ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ, ಪುಲಿಕೇಶಿ ಆಸ್ಥಾನಕ್ಕೂ ಕೂಡ ಭೇಟಿ ಕೊಟ್ಟಿದ್ದ. ಮತ್ತೋರ್ವ ವ್ಯಕ್ತಿ ಆದಂತ ಪಲ್ಲವರ ಅರಸನಾದಂತ 1ನೇ ನರಸಿಂಹವರ್ಮ ಅಂತ ಹೇಳ್ತೀವಿ. 1ನೇ ನರಸಿಂಹವರ್ಮ ಅಂತೇಳಿ ಕರಿತೀವಿ. ಇವನ ಆಸ್ಥಾನಕ್ಕೂ ಕೂಡ ಯಾರು ಭೇಟಿ ಕೊಟ್ಟಿದ್ದಾರೆ ಅಂತ ಹೇಳಾಗ್ತದೆ? ಹುಯೆನ್ ಸ್ಟ್ಯಾಂಗ್. ಹಾಗಾಗಿ ಇವರ ಆಡಳಿತ ವ್ಯವಸ್ಥೆ ಬಗ್ಗೆ ಸಾಹಿತ್ಯ ಕೃತಿಗಳು ತಿಳಿಸ್ಕೊಡ್ತಾವ. ಇದರ ಜೊತೆಗೆ ಮತ್ತೋರ್ವನಾದಂತ ಮೆಗಾಸ್ತನಿಸ್ ಹುಯೆನ್ ಸ್ಟ್ಯಾಂಗ್ ಆಯ್ತು. ಅದ್ರ ಜೊತೆಗೆ ಪಾಹಿಯಾನ ಅಂತ ಕರಿತೀವಿ. ಹೌದಾ? ಈ ಪಾಹಿಯಾನನ ಕೃತಿಯ ಯಾವ್ದಂತ ಕರಿತೀವಿ? ಪಾಹಿಯಾನನ ಗೋಕೋಕಿ ಅಂತ ಕರಿತೀವಿ. ಹೌದಾ? ಈ ಗೋಕೋಕಿ, ಪಾಹಿಯಾನನ ಗೋಕೋಕಿ ಕೃತಿ ಕೂಡ ಭಾರತ ಇತಿಹಾಸ ಯಾರ ಬಗ್ಗೆ ತಿಳಿಸ್ತದ? ಗೋಕೋಕಿ ಕೃತಿ ಅಂತಂದಾಗ ಗುಪ್ತರ ಬಗ್ಗೆ ತಿಳಿಸ್ತದ. ಗುಪ್ತರ ಯಾರ ಬಗ್ಗೆ ತಿಳಿಸ್ತದ ಅಂತಂದಾಗ 2ನೇ ಚಂದ್ರಗುಪ್ತನ ಕಾಲದಲ್ಲಿ ಭೇಟಿಯಾದ 2ನೇ ಚಂದ್ರಗುಪ್ತ ಅಂತ ಹೇಳಿ ನಾವು ನೋಡ್ತಾ ಹೋಗ್ತೀವಿ. ಇವನ ಅವಧಿಯಲ್ಲಿ ಕೂಡ ಈತ ಭೇಟಿಯಾಗಿದೆ ಅಂತ ಹೇಳಿ ನಾವು ನೋಡ್ತೀವಿ. ಸುಮಾರು ಅದರ ಜೊತೆಗೆ ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ಮತ್ತೋರ್ವ ವ್ಯಕ್ತಿ ಆದಂತ ಅಲ್ಬೆರೋನಿ ಅಂತೇಳಿ, ಅಲ್ಬೆರೋನಿ ಅಂತ ಕೂಡ ನಾವು ನೋಡ್ತೀವಿ. ಅಲ್ಬೆರೋನಿಯ ತಹರಕ್-ಎ-ಹಿಂದ್ ಅಂತೇಳಿ ನಾವು ನೋಡ್ತೀವಿ. ತಹರಕ್-ಇ-ಹಿಂದ್ ಅಥವಾ ಎ-ಹಿಂದ್ ಅಂತ ಕೂಡ ಹೇಳ್ಬೋದು. ತಹರಕ್-ಇ-ಹಿಂದ್ ಎಂಬ ಕೃತಿ ನಾವು ನೋಡ್ತೀವಿ. ಭಾರತದಲ್ಲಿ ಅಲ್ಬೆರೋನಿಯ ತಹರಕ್-ಎ-ಹಿಂದ್ ಎಂಬ ಕೃತಿಯನ್ನ ನಾವು ನೋಡ್ತಾ ಹೋಗ್ತೀವಿ. ಅಂದ್ರೆ ಇಸ್ಲಾಂ ಧರ್ಮ ಭಾರತದಲ್ಲಿ ಪ್ರಚಾರಗೊಂಡಾಗ ಈ ಧರ್ಮದಲ್ಲಿ ಭಾರತದ ಮೇಲೆ ದಾಳಿ ಮಾಡಿದಂತ ಯಾರಂತ ಹೇಳಾಗ್ತದ? ಮಹಮ್ಮದ್ ಗಜ್ನಿ ಅಂತೇಳಿ. ಮಹಮ್ಮದ್ ಗಜ್ನಿ. ಈ ಗಜ್ನಿಯ ದಾಳಿ ಸಂದರ್ಭದಲ್ಲಿ ಭಾರತಕ್ಕೆ ಭೇಟಿ ಕೊಟ್ಟಂತ ಒಬ್ಬ ಇತಿಹಾಸಕಾರ ಯಾರಂತ ಹೇಳಾಗ್ತದ? ಅಲ್ಬೆರೋನಿ. ಹಾಗಾಗಿ ಇದು ಕೂಡ ಭಾರತದ ಗಜ್ನಿಯ ದಾಳಿಯ ಕುರಿತು ಕೆಲವೊಂದಿಷ್ಟು ಮಾಹಿತಿಯನ್ನ ಇತಿಹಾಸದ ಬಗ್ಗೆ ತಿಳಿಸ್ಕೊಡ್ತದ. ಹಾಗಾಗಿ ಅದು ಕೂಡ ನಾವು ನೋಡ್ತೀವಿ. ಆಮೇಲೆ ಸುಮಾರು ಕೃತಿಗಳು ಕೂಡ ವಿದೇಶಿ ಸಾಹಿತಿಗಳು, ಮಧ್ಯಕಾಲೀನ ಭಾರತ ಇತಿಹಾಸಕಾರದಲ್ಲಿ ಬಹುತೇಕ ಆರಂಭಿಕ ಹಂತದ ಎಲ್ಲಾ ಸಾಹಿತಿಗಾರರು, ವಿದೇಶಿ ಸಾಹಿತಿಗಾರರು ಭಾರತ ಇತಿಹಾಸವನ್ನ ತಿಳಿಸ್ಕೊಡುವಂತ ಸಾಹಿತ್ಯ. ಇವೆಲ್ಲವುಗಳು ಕೂಡ ನಾವು ಯಾವುದನ್ನ ಅಧ್ಯಯನ ಮಾಡಲು ಸಹಾಯ ಮಾಡ್ಯಾವಂತಂದು ಹೇಳಾಗ್ತದೆ? ಭಾರತದ ಇತಿಹಾಸವನ್ನ ಅಧ್ಯಯನ ಮಾಡಲು ದೇಶೀಯ ಸಾಹಿತ್ಯ ಇರ್ಬೋದು, ವಿದೇಶಿ ಸಾಹಿತ್ಯಗಳು ಅಧ್ಯಯನ ಮಾಡಲು ಸಹಾಯ ಮಾಡ್ಯಾವ.